ಸಂಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಸಹ ನಮ್ಮ ಇಳಕಲ್ನಲ್ಲಿ ತಯಾರಾದಂತಹ ಸೀರೆಗಳ ಜೊತೆ ನಾನು ಇಲ್ಲಿ ಕೂತಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. ಈಗ ನಾನು ಒಂದು ವಿಷಯ ನಿಮ್ಗೆ ಇಲ್ಲಿ ಸ್ವಲ್ಪ ವಿವರಣೆಯಿಂದ ಹೇಳೋಣ ಅಂತ ಅನ್ಕೊಂಡು ನೋಡಿ. ನಾನು ಈ ಬಿಸ್ನೆಸ್ ಮಾಡೋದು ಒಂದು ಉದ್ದೇಶದಿಂದ. ನಾನು ಆಕ್ಚುಲ್ ಆಗಿ ಇದು ಬಿಸ್ನೆಸ್ ಪರ್ಪಸ್ ಅಂತ ಏನೋ ಇದರಿಂದ ಸಂಪಾದನೆ ಮಾಡಿ ಒಂದಿಷ್ಟು ಬಿಲ್ಡಿಂಗ್ಸ್ ಕಟ್ಟಬೇಕಂತ, ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬೇಕು, ಇನ್ನೊಂದಿಷ್ಟು ಕಾರುಗಳು ತಗೋಬೇಕು ಅನ್ನೋ ಉದ್ದೇಶ ಅಂತೂ ಖಂಡಿತ ಇಲ್ಲ. ನನಗಂತೂ ನನ್ನ ಲೈಫ್ ಸ್ಟೈಲ್ನಲ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಏನೋ ಒಂದು ಆರ್ಭಾಟ ಆಡಂಬರಗಳಿದೆಯೋ ಅದಕ್ಕೆಲ್ಲ ನಾನು ಬಹಳ ದೂರ ಇದ್ದೀನಿ. ಮೊದಲಿಂದಾನು ಬಹಳ ದೂರ ಇದೆ. ಜೀವನ ಅನ್ನೋದು ನಾನು ಜೀವಿಸಬೇಕೇ ಹೊರತು ಬದುಕೋ ಒಂದು ಉದ್ದೇಶ ಇಲ್ವೇ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸಿಗೋದು ಒಂದೇ ಒಂದು ಜೀವನ. ಅದನ್ನು ನಾನು ಸ್ವಲ್ಪ ಒಂದು ಫ್ರೂಟ್ಫುಲ್ ಆಗಿ ನಾನು ಜೀವಿಸಬೇಕು ಅಂತ ಒಂದು ಉದ್ದೇಶದಿಂದಾನೇ ಸಾಕ್ತಾ ಇದ್ದೀನಿ. ನನ್ನ ಈ ಹಿಂದಿನ ಜೀವನ ಫುಲ್ ನೀವು ಯಾರಾದ್ರೂ ನನ್ನ ತಿಳಿದಿರೋರು ಕೇಳಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ, ಮೇಡಮ್ ಹಂಗೆ ಹಿಂಗೆ ಏನೇನೋ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ. ಬಂದಾಗಲೂ ಅಷ್ಟೇ ಒಂದು ಎಲ್ಲರೂ ಅಂತಲ್ಲ, 90% ನನಗೆ ಎಲ್ಲರೂ ಬೆಂಬಲಿಸಿದವರೇ, ನನ್ನನ್ನು ಗುರುತಿಸೋರೆ. ಕೆಲವರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಮನನ್ನೇ ಎಷ್ಟೋ ಒಂದು ತಪ್ಪುಗಳನ್ನು ಕಂಡುಹಿಡಿದಿದ್ದಾರೆ, ಅಂಥದ್ರಲ್ಲೂ ನಾನಂತವಳು. ಹಾಗಾಗಿ ಆದರೆ ಒಂದು ವಿವರ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ನಾನು ಬಿಸ್ನೆಸ್ ಮಾಡೋದು, ನನಗೆ ವೀವರ್ ನನಗೆ ಏನು ಕೊಟ್ಟಿದ್ದಾರೋ ಅದರ ಮೇಲೆ ನನ್ನ GSTಗಳು ಖರ್ಚುಗಳು ಎಲ್ಲ ತೆಗೆದು ನನಗೂ 10% ಪ್ರಾಫಿಟ್ ಇಲ್ಲದೆ ನಾನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ 10% ಮಾರ್ಜಿನಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದರ ಮೇಲೇನು ಇರ್ಬೋದು, ಬೇರೆ ಕಡೆ ಕಮ್ಮಿನೂ ಇರ್ಬೋದು. ನನಗೆ ವೀವರ್ ಏನು ಕೊಟ್ಟಿದ್ದಾರೋ ಅದರ ಲೆಕ್ಕನೇ ಹೊರತು ನನಗೆ ಬೇರೆಯವ್ರದ್ದು ಲೆಕ್ಕ ಬರೋದಿಲ್ಲ. ಹಾಗಾಗಿ ನೀವು ದಯವಿಟ್ಟು ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲದೇ ಇದ್ರೆ ನಾನು ಫೋರ್ಸ್ ಮಾಡೋದಿಲ್ಲ. ಹಾಗಾಗಿ ನನ್ನ ಸೀರೆಗಳು ನಾನು ಒಂದು ಜಿನೈನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಕಷ್ಟ ನನಗೆ ಗೊತ್ತಾಗ್ತದೆ. ಹಾಗಾಗಿ ಎಲ್ಲರೂ ಒಂದಿಷ್ಟು ಚಿಕ್ಕ ಒಂದು ಮಾತು ಅಂದ್ಬಿಟ್ಟು ಅಲ್ಲಿ ಮುಗಿಸ್ಬಿಡ್ತಾರೆ, ಮನಸ್ಸಿಗೆ ಬಹಳ ನೋವಾಗ್ತದೆ. ಹಾಗಾಗಿ ಎಲ್ಲರೂ ಅಷ್ಟೇ, ದಯವಿಟ್ಟು ಇದನ್ನ ಸೀರೆಗಳು ನಿಮ್ಗೆ ಇಷ್ಟ ಆಗಿ ಇದು ಚಂದ ಇದೆ, ಪ್ರೈಸು ನನ್ಗೆ ಅನುಕೂಲವಾಗಿದ್ರೆ ಅಷ್ಟೇ ನೀವು ನಮ್ಮ ಒಡನಾಟನ ಮುಂದುವರಿಸ್ತಾ ಇರ್ತೀರ. ಅಷ್ಟೇ ಬಿಟ್ರೆ ಏನೋ ಒಂದು ಕಾಮೆಂಟ್ ಅಂತೂ ದಯವಿಟ್ಟು ನನ್ನ ಬಗ್ಗೆ ಒಂದು ಕೀಳವಾಗಿ ಮಾತಾಡ್ಬೇಡಿ. ದುಡ್ಡು ಅನ್ಕೊಂಡು ನಾನು ಆ ಮುಖ ನೋಡ್ಕೊಂಡು ಬದುಕು ಸಾಗಿಸ್ತಾನೆ ಇರ್ಲಿಲ್ಲ. ಹಾಗಾಗಿ ಅದರ ಜೊತೆ ನನ್ನನ್ನ ಲಿಂಕ್ ಮಾಡಬೇಡಿ ಅಂತ ಒಂದಿಷ್ಟು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ನಮ್ಮ ಸ್ಟಾಫ್ ನಿಮ್ ಜೊತೆ ನಾನು ಸರಿಯಾಗಿ ಮಾಡಲ್ಲ, ಸ್ವಲ್ಪ ಕೋಆಪರೇಟ್ ಮಾಡೋದಿಲ್ಲ, ರೂಢಾಗಿ ಮಾತಾಡ್ತಾರೆ. ನೋಡಿ ಮೇಡಮ್, ನಾನು ಇವಾಗ ಹೇಳ್ತೀನಿ, ನೀವು ಒಬ್ಬರು, ನಮ್ಗೆ ತುಂಬಾ ಜನ ಬರ್ತಾರೆ. ಬೈ ಚಾನ್ಸ್ ಏನಾದರೂ ಒಂದೆರಡು, ನನ್ನಿಂದಾನು ಅಷ್ಟೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಕಸ್ಟಮರ್ಸ್ ಜೊತೆ. ಮೇಡಮ್ ನನ್ನ ಜೊತೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಹಂಗೆ ಹಿಂಗೆ ಅಂತ. ನನಗೆ ತುಂಬಾ ಕೆಲಸಗಳಿರ್ತದೆ ಮೇಡಮ್. ಎಲ್ಲರಿಗೂ ನಿಮ್ ಜೊತೆ ಇರಬೇಕು, ಮಾತಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಇರುತ್ತೆ. ಯಾಕಂತಂದ್ರೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು, ಇಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಿಮ್ಮನ್ನ ವಿರೋಧಿಸ್ಕೊಂಡು ನಾನು ಏನ್ ಸಾಧಿಸ್ಬೇಕಾಗಿದೆ? ಒಂದಿಷ್ಟು ಚಿಕ್ಕ ಪ್ರಶ್ನೆ ನಿಮ್ಗೆ. ಹಾಗಾಗಿ ನನ್ನ ಉದ್ದೇಶ ಆಗ್ಲಿ, ನಮ್ಮ ಸ್ಟಾಫ್ ಆಗ್ಲಿ ಇರೋದಿಲ್ಲ. ಅವ್ರಿಗೂ ಏನೋ ಒಂದು ಅಂದ್ರೆ ಜಾಸ್ತಿ ಫೋನ್ಸ್ ಬರ್ತಾ ಇರುತ್ತೆ, ಪ್ಯಾಕ್ ಮಾಡ್ಬೇಕಾಗುತ್ತೆ, ಸಮಯಕ್ಕೆ ಅವ್ರಿಗೂ ಸೇರಿಸ್ಬೇಕಾಗುತ್ತೆ. ನಮ್ಗೆ ನಾವೇ ಕೊರಿಯರ್ ಮಾಡೋದಿಲ್ಲ, ಅವ್ರು ಬೇರೆ ವಿಚಾರಿಸ್ಕೋಬೇಕಾಗುತ್ತೆ. ಎಲ್ಲ ಕಡೆನೂ ನಮ್ಗೆ ಕೆಲಸಗಳಿರ್ತವೆ. ನೂರಾರು ಜನ ಇಲ್ಲಿ ಕೆಲಸದವ್ರಿಲ್ಲ, ಮತ್ತೆ ನನಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರನೂ ಇಲ್ಲ. ಇರೋದರಲ್ಲೇ ನಾನು ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದರಲ್ಲೂ ಸಹ ನಿಮ್ಗೆ ಯಾರಾದ್ರಿಗೆ ಏನಾದ್ರೂ ನಮ್ಮಿಂದ ತೊಂದರೆ ಆಗಿ ನೋವಾದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಯಾಕಂದ್ರೆ ಮನೆಯಲ್ಲಿ ಒಂದು 4 ಜನನೇ ಒಪ್ಸಿಕೆ ಕಷ್ಟ ಆಗ್ತದೆ. ಇಷ್ಟು ಜನನು ನಮ್ಮಲ್ಲಿ ಯಾರಾದ್ರೂ ಒಂದು ತೊಂದರೆ ಆಗಿರ್ಬೋದು, ಇಲ್ಲ ಅಂತಲ್ಲ. ಅದು ನಾವು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತಹ ಒಂದು ತೊಂದರೆ ಆಗಲಿ ತಪ್ಪುಗಳಾಗಿ ಇರೋದೇ ಇಲ್ಲ. ಪ್ರೈಸೂನು ಅಷ್ಟೇ, ಏನಾದ್ರೂ ಕ್ಯಾಲ್ಕುಲೇಷನ್ಸ್ ಆಗಲಿ ಬೈ ಚಾನ್ಸ್ ಏನಾದ್ರೂ ಮಿಸ್ಟೇಕ್ ಆದ್ರೆ ಒಂದೊಂದ್ಸಲ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಎಲ್ಲ 100% ಕರೆಕ್ಟ್ ಮಾಡಿದ್ದೀನಿ. ಏನೋ ಅದ್ರ ಒತ್ತಡಗಳಲ್ಲಿ, ಒಂದು ಕೆಲಸದ ಒತ್ತಡಗಳಲ್ಲಿ ಒಂಚೂರು ಏನೋ ಆಚೆ ಈಚೆ ಆಗಿದ್ರು ನೀವು ನಮ್ಗೆ ಗಮನಕ್ಕೆ ತಂದಾಗ ನಾವು ಅದನ್ನ ಸರಿ ಮಾಡ್ಕೊಡ್ತೀವಿ. ದಯವಿಟ್ಟು ಅದಕ್ಕಷ್ಟು ನೀವು ಕೋಆಪರೇಟ್ ಮಾಡಿ. ನಾನಂತೂ ಮಾಡ್ತಾ ಇರೋದು ಇದೇ ಉದ್ದೇಶ ಅಷ್ಟೇ, ವೀವರ್ಗೆ ಸಪೋರ್ಟ್ ಮಾಡಬೇಕು. ನಮ್ಮ ಕಲೆ, ನಾನು ಇಳಕಲ್ಲ ಸೀರೆಗಳು ಅಷ್ಟೇ. ನಾನು 3 ದಿವಸ ಇದ್ದೀನಿ, ಇಷ್ಟು ಚಳಿ ಇದೆ, ಅಲ್ಲಷ್ಟು ಬಿಸಿಲಿದೆ, ಮತ್ತೆ ಸಂಜೆ ಚಳಿ ಇದೆ ಅನ್ಕೊಳ್ಳಿ. ಆದ್ರೂ ನಾನು ಓಡಾಡಿ ಒದ್ದಾಡಿ ಊಟ ಇರುತ್ತೋ ಇಲ್ಲವೋ ಎಷ್ಟು ಕಷ್ಟಪಟ್ಟಿಲ್ಲ ತಂದು ಒಂದು ಕಾಮೆಂಟ್ ಅಲ್ಲಿ ನಂಗೆ ಚುಚ್ಚಿದಂಗೆ ಆಗ್ತದೆ. ಹಾಗಾಗಿ ದಯವಿಟ್ಟು ಹಂಗೆಲ್ಲ ಅಪಾರ್ಥ ಮಾಡ್ಕೋಬೇಡಿ ನನ್ನನ್ನ. ನಾನು ಜಿನೈನಾಗಿ ಹೋಗ್ತಾ ಇದ್ದೀನಿ, ಜಿನೈನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇನ್ನು ಬನ್ನಿ ನೋಡೋಣ ನಮ್ಮ ಇಳಕಲ್ ಸೀರೆಗಳು. ನೋಡಿ, ಈ ಇಳಕಲ್ ಸೀರೆಗಳು ಲಾಸ್ಟ್ ಎಪಿಸೋಡಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಂದು ಕಮ್ಮಿ ಬಡ್ಜೆಟ್ ನಲ್ಲಿ ನಾನು ತೋರಿಸಿದ್ದೀನಿ. ಇವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಬಿಸ್ನೆಸ್ ಅನ್ನೋದು, ಈ ಸೀರೆಗಳು ಅನ್ನೋದು. ಈ
ಹಾಗೆ ಈ ತರ ನಾನು ಇದನ್ನೇ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕರ್ನಾಟಕದ ಹೆಮ್ಮೆಯ GI ಟ್ಯಾಗ್ ಪಡೆದಿರುವಂತಹ ಒಂದು ಇಳಕಲ್ ಸೀರೆಗಳು. ಯಾಕಂತಂದ್ರೆ ನಮ್ಮ ನಮ್ಮತನವನ್ನ, ನಮ್ಮ ಟ್ರೆಡಿಷನ್ ನಾವು ಬೆಂಬಲಿಸಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಏನಾಗಬೇಕಾಗಿದೆ ಇದ್ರ ಬಗ್ಗೆ ಗೊತ್ತಾಗೋದು ಇರೋದಿಲ್ಲ. ಆದ್ರೆ ಈಗ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಹೋಗ್ತಾ ಇದೆ ಆಚೆ ಎಲ್ಲಾನು. ಆದರೂ ನಾನು ಯಾಕೆ ಅಂತಂದ್ರೆ, ಈಗ ನಾವು ಯಾರಾದ್ರೂ ಮನೆಗೆ ಬಂದಾಗ ಒಂದು ಗಿಫ್ಟ್ ಸೀರೆ ಒಂದು ಅರ್ಶಿನ ಕುಂಕುಮಕ್ಕೂ ಕೊಡ್ತಾ ಇದ್ದೀವಿ. ಅದೇ ನಮ್ಮ ಇಳಕಲ್ ಸೀರೆನ ಕಮ್ಮಿ ಬಡ್ಜೆಟ್ ಅಲ್ಲೂ ಇದೆ. ಆ ಸೀರೆನ ನಾವು ಅರ್ಶಿನ ಕುಂಕುಮ ಕೊಟ್ಟದಾಗ ಅದು ಉಟ್ಕೊಂಡಾಗ ಅವ್ರು ಇನ್ನೊಬ್ರು ಕೇಳ್ತಾರೆ, ಇದೆಲ್ಲಿ ಸೀರೆ ಏನು ಎಂತ ಅಂತ. ಆವಾಗ ನಮ್ದು ಇಳಕಲ್ ಹೆಸರು ಬಂದಾಗ ನಮಗೆ ಖುಷಿ ಆಗುತ್ತೆ, ಚೆನ್ನಾಗಿದೆ. ಅವ್ರಿಗೆ ಏನಾದ್ರೂ ಇಷ್ಟ ಆದ್ರೆ ಇನ್ನೊಂದೆರಡು ಸೀರೆ ಆರ್ಡರ್ ಕೊಡ್ತಾರೆ. ಆ ತರ ವೀವರ್ಸ್ಗೂ ಸಪೋರ್ಟ್ ಮಾಡ್ದಂಗಾಗುತ್ತೆ, ನಮ್ಮ ಕಲ್ಚರ್ನು ನಾವು ಬೆಂಬಲಿಸ್ದಂಗಾಗುತ್ತೆ. ಹಾಗಾಗಿ ನಾನು ನಮ್ಗಂತೂ ಬಹಳ ಪ್ರೀತಿ ನಮ್ಮ ವೀವರ್ಸ್ನ, ನಮ್ಮ ಭಾರತದ ಒಂದು ವೀವರ್ಸ್ನ ಸಪೋರ್ಟ್ ಮಾಡ್ಲಿಕ್ಕೆ. ಈಗ ಬನ್ನಿ ನೋಡೋಣ. ಇದು ಸ್ಟಾರ್ಟಿಂಗ್ ಪ್ರೈಸ್ ನಲ್ಲಿ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಯಾರಾದಂತಹ ಪ್ಯೂರ್ ಇಳಕಲ್ ಸೀರೆಗಳು. ನಾನೇನು ಉಟ್ಕೊಂಡಿದ್ದೀನಿ ಆ ಸೀರೆ ಇದು. ಅದ್ರಲ್ಲಿ ಕಲರ್ಸ್ ಅಷ್ಟೇ, ಇದು ಬೇರೆ ಕಲರು. ಇದು ಮಾಮೂಲು ರೆಗ್ಯುಲರ್ ಆಗಿ ಇದು ಬೇಸ್ ಡಿಸೈನ್. ಇದು ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಡಿಸೈನ್. ಇದು ಮರ್ಸರೈಸ್ ಕಾಟನ್ ಆಗಿರುತ್ತೆ. ಹೈಟೂ ಅಷ್ಟೇ ತುಂಬಾ ಚೆನ್ನಾಗಿದೆ. 46 ಇದೆ, 46.5 ಇದೆ. ಇದು 6.2 ಇರುತ್ತೆ ಇದರ ವಿಡ್ತ್. ನಿಮಗೆ ಅಷ್ಟಿರುತ್ತೆ. ಇದು ಪಲ್ಲು ಬರುತ್ತೆ, ಈ ತರ ಪಲ್ಲು ಬರುತ್ತೆ. ಇಳಕಲ್ ಅಂದ್ರೆ ಈ ಟೋಪ್ ಪಲ್ಲು ಇದ್ದೇ ಇರುತ್ತೆ. ಮತ್ತೆ ಇದಕ್ಕೆ ಬ್ಲೌಸ್ ಒಂದು ರನ್ನಿಂಗ್ ಇರುತ್ತೆ. ರನ್ನಿಂಗ್ ಬ್ಲೌಸ್ ಅಲ್ಲಿ ನಿಮ್ಗೆ ಇದು ಸೀರೆ ಒಂದು 6.2 ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು 80ಇಂದ 85 ಇರುತ್ತೆ. ಸೀರೆ ಬಣ್ಣ ಆಗಿರೋದ್ರಿಂದ ಎಲ್ಲರಿಗೂ ಅದು ಆಗತ್ತೆ. ಬೈ ಚಾನ್ಸ್ ನೀವು ಬೇಡ, ನನಗೆ ಇದು ಸೀರೆನಲ್ಲಿ ಇನ್ನೊಂದು 2 ನೆರಿಗೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತಂದಾಗ ನೀವು ಇದಕ್ಕೆ ತಕ್ಕ ಹಾಗೆ ಬೇರೆ ಬ್ಲೌಸ್ ನೀವು ಉಟ್ಕೋಬಹುದು ಆರಾಮ್ಸೆ. ಎಲ್ಲರ ಹತ್ರ ಇದೆಲ್ಲ ಇರುತ್ತೆ, ರೆಡ್ ಕಲರ್ ಎಲ್ಲನೂ ಸಹ ಇರುತ್ತೆ. ಇದನ್ನ ಯೂಸ್ ಮಾಡ್ಕೋಬಹುದು. ನಾನು ಈಗ ಒಂದು ಸ್ಯಾಂಪಲ್ ಆಗಿ ಒಂದಿಷ್ಟು ತೋರಿಸೋಣ ಅಂತ ನಾನು ಕೆಲವೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಸಜೆಷನ್ ಅಷ್ಟೇ. ನೀವೆಲ್ಲರೂ ನನಗಾದ್ರೆ ಒಂದು ಶಾಪ್ ನಂದು, ನಿಮ್ಗೆ 100 ಶಾಪ್ಗಳು, ನಿಮ್ಗೆ ನಾಲೆಡ್ಜ್ ಬಹಳ ಇರ್ತದೆ, ಬಹಳ ನೋಡಿರ್ತೀರ. ಆದರೂ ಸಹ ನಾನು ನನ್ನ ಐಡಿಯಾಸ್ನ ಸುಮ್ಮನೆ ಒಂದಿಷ್ಟು ತೋರಿಸೋಣ ಅಂತ. ನೋಡಿ, ಈ ಸೀರೆ ಇದೆ. ಇದು ನಮ್ಗೆ ಟ್ರೆಡಿಷನಲ್ ಸೀರೆ ಇರುತ್ತೆ. ಈಗ ನನಗೆ ಸ್ವಲ್ಪ ಚೇಂಜ್ ಮಾಡೋಣ, ಈ ಸೀರೆ ಉಟ್ಕೊಂಡಾಗ ಸ್ವಲ್ಪ ಹೊಸ ಲುಕ್ಕಲ್ಲಿ ನಾನು ಕಾಣಿಸ್ಬೇಕು ಅಂತಂದಾಗ ಸ್ವಲ್ಪ ರೆಗ್ಯುಲರ್ ಆಗಿ ಇಲ್ಲದೆ ಸ್ವಲ್ಪ ಎಲ್ಲ ವಯಸ್ಸಿನವರು, ಸ್ವಲ್ಪ ದೊಡ್ಡವ್ರು ಯಾವ್ದು ಹಾಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ಯಂಗ್ಸ್ಟರ್ ಇದೇ ಸೀರೆ ಉಡಿಸ್ಕೋಬೇಕು ಯಾಕೆ ಅಂತಂದಾಗ ಇದಕ್ಕೊಂದು ಬೇರೆ ಒಂದು ಡಿಸೈನರ್ ಒಂದು ಬ್ಲೌಸ್ಗಳನ್ನ ಹಾಕೊಂಡ್ರೆ ಇದರ ಲುಕ್ ಬಹಳ ಚೆನ್ನಾಗಿರುತ್ತೆ. ಚೇಂಜ್ ಆಗ್ಬಿಡುತ್ತೆ, ಟ್ರೆಂಡೇ ಚೇಂಜ್ ಆಗ್ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಸೀರೆಗಳನ್ನ ಇಲ್ಲಿ ಮ್ಯಾಚ್ ಮಾಡಿಟ್ಟಿದ್ದೀನಿ ನೋಡಿ. ಇದನ್ನ ಈ ತರ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದು ಮಾಡ್ಕೊಂಡು ಇನ್ನೊಂದೇನಂದ್ರೆ ಬ್ಲೌಸನ್ನು ಅಷ್ಟೇ. ಇದನ್ನ ಮಾಮೂಲಾಗಿ ಈ ತರಾನು ಹೊಲ್ಸ್ಕೊಂಡು ಚೆನ್ನಾಗಿರುತ್ತೆ, 3/4 ಹೊಲ್ಸ್ಕೊಂಡು ಚೆನ್ನಾಗಿರುತ್ತೆ, ಮೆಗಾ ಸ್ಲೀವ್ಸ್ ಹೊಲ್ಸ್ಕೊಂಡು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ಡಿಸೈನರ್ ಈ ತರ ಈ ಬಾರ್ಡರ್ ಹಿಂಗೂ ಸ್ಟಾರ್ಟಿಂಗ್ ಅಲ್ಲಿ ಬಾರ್ಡರ್ಸ್ ಎಲ್ಲ ಇರುತ್ತೆ. ಅದನ್ನ ತೆಗೆದು ಇನ್ನು ಸ್ಟ್ರೈಟ್ ಆಗಿ ಒಂದಿಷ್ಟು ಪೀಸ್ ಇಲ್ಲಿ ಆಡ್ ಮಾಡಿಟ್ಟಿದ್ರೆ ಅದು ಇನ್ನೂ ಒಂಥರ ಲುಕ್ ಬರುತ್ತೆ. ಈ ತರ ನೀವು ತುಂಬಾ ಡಿಸೈನ್ ಆಗಿ ಬ್ಲೌಸಸ್ ಹೊಲ್ಸ್ಕೊಂಡ್ರೆ ಈ ಸೀರೆ ನಿಮಗೆ ಅಷ್ಟು ಚಂದ ಕಾಣಿಸ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ರೇಟೇ ಹೇಳಿಲ್ಲ ನಾನು, ಯಾಕಂದ್ರೆ ಡಿಸೈನ್ ಮೇಲೆನೆ ಜ್ಞಾನ ಇಟ್ಟು ರೇಟ್ಗಳೇ ಹೇಳಿಲ್ಲ. ಇದರ ಪ್ರೈಸ್ ಹೇಳ್ತೀನಿ ನೋಡಿ. ನಾನು ಇದರ ಪ್ರೈಸ್ ನಿಮ್ಗೆ 870. ಇದರ ಪ್ರೈಸ್ ನಿಮ್ಗೆ 900 rupees ಆಗುತ್ತೆ, 900 ರೂಪಾಯಿ ಆಗುತ್ತೆ. ಗಟ್ಟಿ ಮುಟ್ಟಾದ ಸೀರೆ ಇದು, ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ವೇರ್ ಮಾಡ್ಬೋದು, ನೀವು ಎಷ್ಟು ಹೊತ್ತು ಉಟ್ಕೊಂಡ್ರು ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ. ಇದು ಇನ್ನೊಂದೇನಂದ್ರೆ ಎಲ್ಲಾ ವಾತಾವರಣಕ್ಕೆ ಅನುಕೂಲವಾಗಿ, ಈ ಇಳಕಲ್ ಸೀರೆ ಸ್ಪೆಷಲೇ ಅದು. ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ, ಬಿಸಿಲು ಕಾಲಕ್ಕೆ ತಂಪು ಕೊಡುತ್ತೆ. ಹಾಗಾಗಿ ಈ ಸೀರೆ ಅಷ್ಟು ಚಂದ ಇದೆ. ಇದಕ್ಕೆ ನೋಡಿ, ಇದು ಈ ತರ ಬ್ಲೌಸು. ನನಗೆ ಸ್ವಲ್ಪ ನಿಮ್ಗೆ ಗೊತ್ತಿದ್ದಾಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿರ್ಬೇಕು, ಇದು ಸ್ವಲ್ಪ ಡೀಸೆಂಟ್ ಆಗಿ ಸ್ವಲ್ಪ ಚೆನ್ನಾಗಿರುತ್ತೆ. ಇದೊಂಥರ ಪ್ಯಾಟರ್ನ್, ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಈ ತರ ಬ್ಲೌಸ್ ಹಾಕೊಳ್ಳಿ, ತುಂಬಾ ಎಲಿಗೆಂಟ್ ಆಗಿರುತ್ತೆ, ಸ್ವಲ್ಪ ಹೈಲೈಟ್ ಆಗುತ್ತೆ. ನೀವು ಉಟ್ಕೊಂಡಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು 3/4 ಕಾಲರ್ ನೆಕ್, ಮೆಗಾ ಸ್ಲೀವ್ಸ್, ಈವನ್ ಕೆಲವೊಂದು ಹುಡುಗಿರು ಸ್ಲೀವ್ಲೆಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ, ಯಾವ್ದಾದ್ರು ಸೂಟ್ ಆಗುತ್ತೆ.
ಎರಡರಲ್ಲಿ. ಇದೊಂದು ನನಗೆ ಇರೋ ಏನಿದೆಯೋ ಅದರಲ್ಲಿ ನಾನು ಅಷ್ಟು ಮಾಡಿದ್ದೀನಿ. ಇನ್ನೂ ಬೇರೆ ಜಾಸ್ತಿ ಚಾಯ್ಸ್ ಇರುತ್ತೆ. ಆ ಥರ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಈ ಥರ ಮಾಡ್ಕೊಂಡ್ರೆ ಈ ಸೀರೆ ಲುಕ್ಕೇ ಚೇಂಜ್ ಆಗಿಬಿಟ್ಟು ತುಂಬ ಎಲಿಗೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸೀರೆ, ಇದು ಈ ಥರ ಆಗುತ್ತೆ. ಇದರ ಕಲರ್ಸ್ ಎಲ್ಲ ತೋರಿಸ್ತೀನಿ ನಾನು, ಎಲ್ಲ ಸ್ವಲ್ಪ ಸೆಟ್ ಮಾಡಿಟ್ಟಿದ್ದೀನಿ. ನನಗಂತೂ ಖುಷಿ ಆಗುತ್ತೆ ಈ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ಡಿಸೈನ್ ಆಗಿ, ಸ್ವಲ್ಪ ಬೇರೆ ಬೇರೆ ಆಗಿ, ಯಾವಾಗಲೂ ಹುಟ್ಟಿರೋದೇ ಹುಟ್ಟೋರು ಹಾಕಂತೂ ಸ್ವಲ್ಪ ಚೇಂಜ್ ಇಟ್ಟಿದಾಗ ನಿಮಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಬ್ಲೂ ಕಲರ್ಗೆ. ಮತ್ತೆ ಇಷ್ಟೊತ್ತು ನಾನು ಒಂದು ಮೆಸೇಜ್ ನೋಡಿದೆ ಲಾಸ್ಟ್ ಎಪಿಸೋಡಲ್ಲಿ, ಮೇಡಮ್ ಪಲ್ಲು ತೋರಿಸ್ತಾ ಇಲ್ಲ ಅಂತ. ಎಲ್ಲನೂ ಅಷ್ಟೇ ಇರುತ್ತೆ ಮೇಡಮ್, ಪಲ್ಲು ಟೋಪ್ ಪಲ್ಲೇ ಇರುತ್ತೆ ಆಲ್ಮೋಸ್ಟ್. ನೋಡಿ ಎಲ್ಲನೂ ಅದೇ ಪಲ್ಲುನೇ ಇರುತ್ತೆ. ಹಾಗಾಗಿ ನಾನು ಮತ್ತೆ ತೋರಿಸ್ತಾ ಇಲ್ಲ ಪಲ್ಲು ಅಷ್ಟೇ, ಇನ್ನೇನು ತೋರಿಸ್ಬಾರ್ದಂತಲ್ಲ, ಅದೇ ಪಲ್ಲು ಇರೋದ್ರಿಂದ ಅದೆಷ್ಟು ಫೋಲ್ಡಿಂಗ್ ಮಾಡೋದಕ್ಕೆ ಅದಕ್ಕೊಂದಿಷ್ಟು ಟೈಮ್ ಹೋಗ್ತದಲ್ಲ. ಹಾಗಾಗಿ ಅದ್ರ ಹೋದ್ರೆ ಇನ್ನು ಸ್ವಲ್ಪ ಸೀರೆ ಬಗ್ಗೆನೇ ಹೇಳ್ಬೋದಲ್ವಾ ಅಂತ ಹೇಳಿ ನಾನು ತೋರಿಸಿಲ್ಲ ಅಷ್ಟೇ. ಎಲ್ಲನೂ ಅಷ್ಟೇ ಟೋಪಲ್ಲೇ ಇರುತ್ತೆ. ಇದು ನೋಡಿ, ಇದೊಂದು ಇದೊಂದು ಚೆನ್ನಾಗಿರುತ್ತೆ. ನಮ್ಗೆ ಬೇಡ, ಇದು ಕಾಂಟ್ರಾಸ್ಟ್ ಆಗಿರಬೇಕು ಅಂತಂದಾಗ ಇದನ್ನು ಇಷ್ಟು ಚೆನ್ನಾಗಿ ಕಾಣಿಸ್ತದೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ಲಿಕ್ಕೆ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ವಿಡಿಯೋದಲ್ಲಿ, ಉಟ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಕಲಂಕಾರಿನ ಹಾಕೋದು, ಇಕ್ಕತ್ತು ಎರಡು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ. ಯಾಕಂತಂದ್ರೆ ಈಗ ಒಂದು ಯಂಗ್ಸ್ಟರ್ಸ್ಗೆ ಈ ತರ ಇಟ್ಕೊಟ್ರೆ ತುಂಬಾ ಖುಷಿಯಿಂದ ಓದ್ಕೊಂತಾರೆ. ಇವನ್ ನಾವು ಉಟ್ಕೊಂಡ್ರು ಅಷ್ಟೇ, ಇನ್ನೊಂದು 7-8 ವರ್ಷ ಚಿಕ್ಕದವರಾಗಿ ಕಾಣಿಸ್ತೀವಿ. ಬ್ಯೂಟಿಫುಲ್ ಕಲರ್. ಈ ಕಲರ್ಗೆ ಇದಾದ್ರೂ ಚೆನ್ನಾಗಿರುತ್ತೆ, ಅಥವಾ ಇದಾದ್ರೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಸೀರೆಗಳೆಲ್ಲ. ಉಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ ನಾವು. ಇದು ಇನ್ನೊಂದ್ ತರ ಗ್ರೀನು, ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಗ್ರೀನ್ ಕಲರು ನೋಡಿ, ಇದು ಚೆನ್ನಾಗಿರುತ್ತೆ. ಇದಕ್ಕೆ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು 3/4 ಹಾಕೋಬೇಕು ಇದಕ್ಕೆ, ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ಬಾರ್ಡರು ಈ ಕಡೆನೂ ಬರುತ್ತೆ, ರೆಡ್ ಈ ತರ ಬಂದಾಗ ಈ ಎಲ್ಲೋ ಬಂದಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದು ಇದು, ಅದು ಕಲಂಕಾರಿ, ಇದು ಇಕ್ಕತ್ತು. ಈ ತರ ನೀವು ಮ್ಯಾಚ್ ಮಾಡಿಕೊಂಡು ಸೀರೆಗಳು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರ. ಎಲ್ಲ ಈ ಗ್ರೀನೇ ಬರ್ತಾ ಇದೆ. ಇದು ಇದಕ್ಕೆ ಬೇರೆ ಕಲರ್, ಈ ನೋಡಿದ ಇದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಈ ತರ ಮ್ಯಾಚ್ ಮಾಡ್ಕೊಂಡ್ರೆ ಇದೇ ಬ್ಲೌಸ್ ನಿಮ್ಗೆ ಬೇರೆ ಬೇರೆ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಪ್ಲೈನ್ ಸೀರೆಗಳಾಗ್ಲಿ, ಈ ತರ ಚಿಕ್ಕ ಚಿಕ್ಕ ಬಾರ್ಡರ್ ಇರೋದಕ್ಕೆಲ್ಲ ನೀವು ಮಾಡ್ಕೋಬಹುದು. ಇನ್ನೊಂದು ಬ್ಯೂಟಿಫುಲ್ ಬ್ಲ್ಯಾಕ್ ಸೀರೆ, ಇದು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚಂದ ಕಾಣಿಸ್ತದೆ. ಬಾರ್ಡರ್ಸ್ ಸೇಮ್ ಇರುತ್ತೆ, ಪಲ್ಲು ಟೋಪ್ ಪಲ್ಲು. ಇವತ್ತಿನ ಈ ಎಪಿಸೋಡ್ ನಲ್ಲಿ ಇದೊಂದು ಸ್ಪೆಷಲ್ ಸೀರೆ ಅಂತ ಹೇಳ್ಬೋದು. ಇದು ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ. ಮತ್ತೆ ಇದು ಪಟ್ಟೆದಂಚು. ಈ ಪಟ್ಟೆದಂಚು ನಾನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದು ಚಿಕ್ಕದಾಗಿ ಮಾಡಿರುವಂತಹ ಒಂದು ಸ್ಟೈಲಿಶ್ ಆಗಿ, ಈಗ ಮೆಗಾ ಸ್ಲೀವ್ಸ್, ಚಿಕ್ಕ ಚಿಕ್ಕ ಸ್ಲೀವ್ಸ್ ಎಲ್ಲ ಅನುಕೂಲ ಆಗಲಿ ಅಂತ ಅವರು ಈ ತರ ಸ್ವಲ್ಪ ಪ್ರಯೋಗ ಮಾಡಿದ್ದಾರೆ ಪಟ್ಟೆದಂಚದಲ್ಲಿ. ತುಂಬಾನೇ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಇದೆ, 100% ಕಾಟನ್ ಇದೆ. ಮತ್ತೆ ಈ ಪಟ್ಟೆದಂಚು ಸೀರೆ ಸ್ಪೆಷಲ್ ಅಂತಂದ್ರೆ ಪಲ್ಲು. ನನಗಂತೂ ನೋಡಿದ ತಕ್ಷಣ ಖುಷಿ ಆಯ್ತು, ಹಾಗಾಗಿ ತಗೊಂಡ್ಬಂದಿದ್ದೀನಿ. ಬ್ಯೂಟಿಫುಲ್ ಸೀರೆ ಇದೆ ನೋಡಿ, ಎಷ್ಟು ಚಂದ ಇದೆ. ನೋಡಿದೀವಿ, ಇದು ಕುಚ್ಚುಗಳು ಕಟ್ಲಿಕ್ಕೆ ಅಂತ ಹೇಳಿ ಇಷ್ಟು ದೊಡ್ಡದಾಗಿ ಬಂದ್ಬಿಟ್ಟಿದ್ದಾರೆ. ಇದು ರನ್ನಿಂಗ್ ಬ್ಲೌಸ್ ಇರುತ್ತೆ, ಆದ್ರೆ ನಾನು ಕೆಲವೊಂದು ಬ್ಲೌಸ್ಗಳು ಇಟ್ಟಿದ್ದೀನಿ, ಅದು ತೋರಿಸ್ತೀನಿ. ಬಹಳನೇ ಚೆನ್ನಾಗಿರ್ತದೆ. ಮತ್ತೆ ಇದು ಬಂದು ನಿಮ್ಗೆ ಈ ಸರ್ವು, ಈ ಪಲ್ಲು ಅನ್ನೋದು ನಿಮ್ಗೆ ಪ್ಯೂರ್ ರೇಷ್ಮೆ ಇರುತ್ತೆ. ಇದು ಪ್ಯೂರ್ ರೇಷ್ಮೆ ಇದೆ, ಮತ್ತೆ ಹ್ಯಾಂಡ್ಲೂಮು, ಪ್ಯೂರ್ ಕಾಟನ್, ಬಾಡಿ ಇಲ್ಲ. ಹಾಗಾಗಿ ಇದು 2550 ರೂಪಾಯಿ ಆಗುತ್ತೆ. ಇದರ ಬೆಲೆ 2550 rupees ಆಗುತ್ತೆ. ಮತ್ತೆ ಇದರ ಮೇಲೆ ನಾವು 5% ಡಿಸ್ಕೌಂಟ್ ಇದೆ ನೋಡಿ. ಇದು ಎಷ್ಟು ಕ್ಲಾಸಿ ಆಗಿದೆ, ಡೀಸೆಂಟ್ ಆಗಿರುತ್ತೆ. ಈ ಸೀರೆ ಮುಟ್ಕೊಂಡ್ರೆ ಒಂಥರ ಫೀಲಿಂಗು, ಅಷ್ಟು ಚಂದ ಇದೆ. ಇದು ಪ್ಯೂರ್ ಹ್ಯಾಂಡ್ಲೂಮ್ ಆಗಿದೆ. ಇದು ನಾನು ಅದೇ ಹೇಳಿದ್ದೀನಿ, ಇದಕ್ಕೆ ಮುಂಚೆ ಎಷ್ಟೋ ಸಲ ಹೇಳಿದ್ದೀನಿ, 1000 ರೂಪಾಯಿ ಒಳಗಡೆ ಅಂತೂ ಹ್ಯಾಂಡ್ಲೂಮ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ಯೂರ್ ಹ್ಯಾಂಡ್ಲೂಮು, ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದಕ್ಕೆ ನಾನು ಒಂದು ಮ್ಯಾಚ್ ಮಾಡಿದ್ದೀನಿ ನೋಡಿ.
ಈ ಬ್ಲೌಸ್ ನೋಡಿದ್ದು ಎಷ್ಟು ಚಂದ ಇದೆ. ನಾನು ಯಾವಾಗಲೂ ಅಷ್ಟೇ ಈ ಸೀರೆಗಳಿಗೆ ಇಕ್ಕತ್ತಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಈ ಬ್ಲೌಸ್. ಮತ್ತೆ ಈ ಬ್ಲೌಸನ್ನ ಏನು ಮಾಡಬೇಕು ಅಂತಂದರೆ, ನೀವು 3/4 ಆದರೂ ಹೊಲ್ಸ್ಕೊಳ್ಳಿ ಅಥವಾ ಫುಲ್ ಸ್ಲೀವ್ಸ್ ಇನ್ನೂ ಚೆಂದ ಇರುತ್ತೆ. ಫುಲ್ ಸ್ಲೀವ್ಸ್ ಹೊಲ್ಸ್ಕೊಳ್ತಾ ಇದ್ರು ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರ, ತುಂಬ ಟ್ರೆಂಡಿ ಆಗಿರುತ್ತೆ. ಆ ಸೀರೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಮತ್ತು ನಿಮಗೆ ಬಾಡಿಗೆ ನಿಮ್ಮ ಈ ಪೋರ್ಷನ್ ಹೆಂಗಿದೆ ಅದನ್ನು ನೋಡಿಕೊಂಡು ಪಾಟ್ ನೆಕ್, ಕಾಲರ್ ನೆಕ್, ಹೈ ನೆಕ್ ಇವ್ರು ಯಾವ್ದು ಬೇಕಾದರೂ ನೀವು ಮಾಡ್ಕೊಳ್ಳಿ. ಸ್ಲೀವ್ಸ್ ಮಾತ್ರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಬಾಡಿಗೆ ತಕ್ಕಂಗೆ ಹೊಲಿಸ್ಕೊಳ್ಳಿ, ಎಕ್ಸಲೆಂಟ್ ಆಗಿರುತ್ತೆ. ಈ ಸ್ವಲ್ಪ ಇದು ಮಾಡಿಸ್ಕೊಂಡ್ರೆ ಇದು ಅಷ್ಟು ಟ್ರೆಂಡಿಯಾಗಿ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ನಮ್ಮಂಥವ್ರೂ ಸಹ ಉಟ್ಕೊಂಡ್ರು ಏನದು ಒಂಥರ ಹಾಕ್ಕೊಳಕ್ಕೆ ಕಾಣಿಸೋದಿಲ್ಲ, ಎಲ್ಲರಿಗೂ ಚೆನ್ನಾಗಿರುತ್ತೆ. ಇದು ಒಂದು ಮ್ಯಾಚ್ ಆಗುತ್ತೆ. ಇಲ್ಲ ನನಗೆ ಸ್ವಲ್ಪ ಕಾಂಟ್ರಾಸ್ಟ್ ಸ್ವಲ್ಪ ಇಷ್ಟ ಆಗುತ್ತೆ, ಸ್ವಲ್ಪ ಆರ್ಟಿಸ್ಟಿಕ್ ಆಗಿರಲಿ ಅಂತಂದರೆ ಈ ಥರ ಇಷ್ಟ ನೋಡಿ. ಇದು ಹಾಕ್ಕೊಂಡು ಚೆನ್ನಾಗಿರುತ್ತೆ, ತುಂಬಾ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೀರೆ. ಈ ಬ್ಲ್ಯಾಕು ರೆಡ್ಡು ಕಲರ್ ಕಾಂಬಿನೇಷನ್ 3 ಅಷ್ಟೇ ವೈಟ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇನ್ನೊಂದು ಆಪ್ಷನ್ ಏನಂತಂದರೆ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಎರಡನ್ನೂ ಸಹ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಈ ಕಾಲರ್ ಒಂದು ಕಲರು, ಬಾಡಿಗೆ ಒಂದು ಕಲರ್, ಸ್ಲೀವ್ಸ್ ಒಂದು ಕಲರ್, ಆ ಥರನೂ ಮಾಡಿಕೊಂಡ್ರು ಅದೊಂಥರ ಲುಕ್ ಬರುತ್ತೆ. ಒಟ್ಟು ಈ 3 ಕಲರ್ ಕಾಂಬಿನೇಷನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಉದಾಹರಣೆ ಅಂತಂದರೆ, ಇವರು ಅರುಂಧತಿ ನಾಗ್ ಅವರು ಆ ಥರ ಆರ್ಟಿಸ್ಟ್ ಟೇಸ್ಟ್ ಇರುವಂಥ ಅಂತಹ ಅಭಿರುಚಿ ಇದ್ದವರು ಸ್ವಲ್ಪ ಸೆಲೆಬ್ರಿಟೀಸ್ ಲುಕ್ ಬರುತ್ತೆ ನಮಗೆ. ಇದು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ತಗೊಳ್ಳಿ. ಇದು ನೋಡಿ, ಇದು ಈ ಸೀರೆ ಬೆಲೆ ನಿಮಗೆ 2550 ಆಗುತ್ತೆ. 2550 ರುಪೀಸ್ ಆಗುತ್ತೆ. ಬ್ಯೂಟಿಫುಲ್ ಹ್ಯಾಂಡ್ಲೂಮ್, ಪ್ಯೂರ್ ಹ್ಯಾಂಡ್ಲೂಮು. ಸಲ್ಲು ಬಂದು ರೇಷ್ಮೆ ಆಗುತ್ತೆ. ಟೋಪಲ್ಲು ಆ್ಯಸ್ ಯೂಶ್ವಲ್ ಅದು ಹಾಗೆ ಬರುತ್ತೆ. ಹಾಗಾಗಿ ಯಾರಾದ್ರೂ ಇಷ್ಟ, ಯಾಕಂದರೆ ಇದು ಈ ಎಪಿಸೋಡ್ನ ಒಂದು ಸ್ಪೆಷಲ್ ಸೀರೆ ಇತ್ತು. ಒಂದೇ ಒಂದು ಸೀರೆ ಇರೋದ್ರಿಂದ ನಾನು ಇದು ಈ ಎಪಿಸೋಡ್ನಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡಿ. ಈಗ ನಾನೀಗ ಎಷ್ಟೊತ್ತು ಸೀರೆಗಳೆಲ್ಲ ತೋರಿಸಿದ್ದೆ. ನನಗೇನಂದ್ರೆ ಖುಷಿ, ಒಂದು ಸ್ವಲ್ಪ ತೋರಿಸ್ಬೇಕು, ಒಂದು ಐಡಿಯಾ ಕೊಡಬೇಕು ಅಂತ. ಕೆಲವೊಂದು ಈ ಸೀರೆಗಳಲ್ಲಿ ಮ್ಯಾಚ್ ಮಾಡಿರೋ ಬ್ಲೌಸ್ ಪೀಸ್ಗಳು ಕೆಲವು ಮಾತ್ರ ನನ್ನ ಹತ್ರ ಇದೆ, ಕೆಲವು ಇಲ್ಲ. ನನಗೆ ತೋರಿಸಿರೋದ್ರಲ್ಲಿ ಈ ಸೀರೆಗಳನ್ನೇ ಇಟ್ಬಿಟ್ಟು ತೋರಿಸಿದ್ದೀನಿ. ಅಂದರೆ ಮ್ಯಾಚ್ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಹಾಗಾಗಿ ಯಾವ್ದಾವ್ದು ಸೀರೆ ಬ್ಲೌಸ್ಗಳು ನನ್ನ ಹತ್ರ ಇದೆಯೋ ಅಷ್ಟು ನಾನು ನಿಮಗೆ ಕೊಡಲಿಕ್ಕೆ ಸಾಧ್ಯ. ಇಲ್ಲದೆ ಇರೋದು ಆಚೆ ಆದರೂ ತಗೊಳ್ಳಿ, ಆಮೇಲೆ ನಾನು ತರಿಸ್ತೀನಿ, ಬೇಕಾದರೆ ಬಂದಮೇಲೆ ಆದರೂ ತಗೊಳ್ಳಿ. ಹಾಗಾಗಿ ನೀವು ಎಲ್ಲ ಸೀರೆಗಳಲ್ಲಿ ತೋರಿಸಿರೋ ಸೀರೆಗಳ ಬ್ಲೌಸು ನನ್ನ ಹತ್ರ ಈಗ ಲಭ್ಯ ಇರೋದಿಲ್ಲ, ಕೆಲವು ಮಾತ್ರ ನನ್ನ ಹತ್ರ ಇದೆ. ಅದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೋಆಪರೇಟ್ ಮಾಡಿ. ಇನ್ನೊಂದು ಸೀರೆ ಇದು ಅಷ್ಟೇ, ಇದು ಸ್ವಲ್ಪ ನಿನ್ನೆ ತೋರಿಸಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಗುಣಮಟ್ಟದಲ್ಲಿ ಸ್ವಲ್ಪ ಕಮ್ಮಿ ಇರುವಂತಹ ರೇಷ್ಮೆ ಮತ್ತು ಮರ್ಸರೈಸ್ ಕಾಟನಲ್ಲಿ ವೀವಿಂಗ್ ಆಗಿರುವಂತಹ ಸೀರೆ ಇದು ಕೆಲವೊಂದು ಈ ವೀವಿಂಗ್ ಅಲ್ಲಿ ನಿಮಗೆ ಜರಿ ಬಂದಿದೆ, ಕೆಲವೊಂದರಲ್ಲಿ ಥ್ರೆಡ್ ಅಲ್ಲೇ ಬಂದಿದೆ. ಹಾಗಾಗಿ ಅದು ಯಾರಿಗೆ ಏನು ಇಷ್ಟನೋ ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಟೆಂಪಲ್ಸ್ ಎಲ್ಲನೂ ಮಾಮೂಲು ಸಹಜವಾಗಿ ಸಿಕ್ಕಿದ್ರು ಇದು ಮಾತ್ರ ಈ ಸಲ ಹೊಸದಾಗಿ ಮಾಡಿದ್ದಾರೆ. ಈ ಸ್ಟ್ರೈಪ್ಸ್ ಅನ್ನೋದು ಈ ಸಲ ಹೊಸದಾಗಿ ಮಾಡಿರೋದು ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿರುತ್ತೆ. ಇದನ್ನು ನೀವು ಉಟ್ಕೊಂಡ್ರೆ ರೇಷ್ಮೆ ತರಾನೇ ಕಾಣಿಸುತ್ತೆ. ಇದು ಅಷ್ಟು ಚೆನ್ನಾಗಿದೆ, ಶೈನಿ ಆಗಿದೆ. ನೀವು ಹೆಂಗಂತ ಇಳಕಲ್ಲು ಸೀರೆಗಳ ರೇಷ್ಮೆದು ಹೆಂಗ್ ಬರುತ್ತೆ ಆ ಥರ ಪ್ಯೂರ್ ಆಗಿ ಕಾಣಿಸುತ್ತೆ. ಅಷ್ಟು ಶೈನಿಂಗು ಇದೆ, ಸಾಫ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ಬಾಡಿ ಎಲ್ಲ ಹಿಂಗ್ ಬರುತ್ತೆ. ಇದೆಲ್ಲ ಬಾಡಿ ಹಿಂಗ್ ಬರುತ್ತೆ. ಇದು ಸೇಮ್ 6.2 ಬರುತ್ತೆ. ಇದು ಬ್ಲೌಸ್ ಕೊಟ್ಟಿದ್ದಾರೆ, ಇದು ಬ್ಲೌಸ್ ಬರುತ್ತೆ. ಇದು ಪಲ್ಲು ಒಳಗೆ ಇದೆ, ತೋರಿಸ್ತೀನಿ. ಸೇಮ್ ಈಗ ಇದು ಪಲ್ಲು ಬರುತ್ತೆ. ಸೇಮ್ ನಿಮಗೆ ಟಾಪ್ ಪಲ್ಲುನ ಬರುತ್ತೆ. ಇದು ಆದ ಮೇಲೆ ನಿಮಗೆ ಇದು ಬ್ಲೌಸ್ ಕೊಟ್ಟಿದೆ. ನೀವು ಏನೂ ಮಾಡೋಕ್ಕಾಗೋದಿಲ್ಲ, ಬ್ಲೌಸ್ ಕಟ್ ಮಾಡಲೇಬೇಕು. ಬೇಡ ಅಂತಂದ್ರೆ ಕಟ್ ಮಾಡಿ ಮುಂದಕ್ಕೆ ನೀವು ಹಾಕೊಂಡು ಜಾಯಿನ್ ಮಾಡಿಕೊಂಡು ಬೇರೆ ಬ್ಲೌಸ್ ಹಾಕೋದು. ಆದ್ರೂ ಇದು ಚೆನ್ನಾಗಿದೆ, ದೊಡ್ಡ ಪನ್ನ ಇರೋದ್ರಿಂದ ನಿಮ್ಗೆ ಆಗುತ್ತೆ. ಇದನ್ನು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಬ್ಯಾಲೆನ್ಸ್ ಆಗುತ್ತೆ, ತುಂಬಾ ಸಾಫ್ಟ್ ಆಗಿದೆ. ಫಂಕ್ಷನ್ಸ್ಗೆಲ್ಲ ಆರಾಮ್ಸೆ ಉಟ್ಕೋಬಹುದು. ಮತ್ತೆ ಈಗ ನವರಾತ್ರಿಗೆಲ್ಲನೂ ಸಹ ಕಲರ್ಸ್ ಎಲ್ಲ ಈಗ ಬರ್ತಾ ಇರೋದ್ರಿಂದ ಇದರಲ್ಲಿ ಏನಾದ್ರು ಇಷ್ಟ ಆದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 1950 ರುಪೀಸ್ ಆಗುತ್ತೆ. ಆಸ್ ಯೂಶ್ವಲ್ 5% ಡಿಸ್ಕೌಂಟ್ ಇರುತ್ತೆ. ಮತ್ತೆ ಅದೇ ಹೇಳ್ತಾ ಇದ್ದೀನಿ, ನಾನು ಜಾಸ್ತಿ ಮಾಡಿ ಕಮ್ಮಿ ಅಂತೂ ಮಾಡೋದೇ ಇಲ್ಲ. ನಂದೊಂದು ರೂಲ್ ಇದೆ, ಆ ರೂಲ್ ಪ್ರಕಾರ ನಾನು ₹1 ಕಮ್ಮಿನೂ ಹಾಕಲ್ಲ,
ಜಾಸ್ತಿನೇ ಹಾಕಲ್ಲ. ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಅಂದ್ರೆ ಒಂದೊಂದ್ಸಲ ಇದ್ರ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ, ಆಮೇಲೆ ಕಮ್ಮಿನೂ ಆಗುತ್ತೆ. ನನ್ಗೆ ಏನು ಕಷ್ಟ ನಷ್ಟಗಳು ಏನು ನೋಡ್ಕೊಳ್ಳೋದಿಲ್ಲ, ನನ್ನದು ಒಂದು ನಿಯಮದಲ್ಲೇನೆ ಹೋಗ್ತಾ ಇದ್ದೀನಿ. ಆತರ ಏನೇನೋ ಬಿಸ್ನೆಸ್ ಜಾಸ್ತಿ ಹೋಗ್ತಾ ಇದೆ, ಜಾಸ್ತಿ ಮಾಡೋದು ಆತರ ಇಲ್ಲ, ಜಾಸ್ತಿ ಮಾಡಿ ಕಮ್ಮಿ ಮಾಡೋ ಬಿಸ್ನೆಸ್ ನಂದಲ್ಲ. ನಾನು ಪ್ರೀತಿಯಿಂದ ನನ್ನ ಕಸ್ಟಮರ್ಸ್ ಮತ್ತೆ ಬರಬೇಕು, ಕಸ್ಟಮರ್ಸ್ಗೆ ಸ್ವಲ್ಪ ಅನುಕೂಲವಾಗಿ ಕಮ್ಮಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದ. ಯಾಕಂತಂದ್ರೆ ಅಟ್ಲೀಸ್ಟ್ ಆಟೋ ಚಾರ್ಜ್ಗಾದ್ರೂ ಆಗುತ್ತೆ, ಅಟ್ಲೀಸ್ಟ್ ಕೊರಿಯರ್ ಚಾರ್ಜ್ಗಾದ್ರೂ ಆಗುತ್ತೆ ಅನ್ನೋ ಉದ್ದೇಶದಿಂದ ಕಮ್ಮಿ ಮಾಡ್ತಿದ್ದೀನಿ ಹೊರತು ಇದರಲ್ಲಿ ನನಗೂ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಕಮ್ಮಿ ಮಾಡೋದಂತೂ ನನ್ನ ಉದ್ದೇಶ ಅಲ್ಲ, ಮಾಡೋದು ಇಲ್ಲ. ಅಂತ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಈ ತರ ಬರುತ್ತೆ. ಇದು ಈ ಕಲರ್ ಇದೆ. ಈಗ ನಾನೆಲ್ಲ ನೋಡಿ ಇಷ್ಟು ಮಾಡಿಸ್ತಾ ಇದ್ದೀನಿ, ರಿಂಕಲ್ಸ್ ಬರಲ್ಲ, ಆರಾಮ್ಸೆ ಚೆನ್ನಾಗಿರುತ್ತೆ ಸೀರೆಗಳು. 1950 ಆಗುತ್ತೆ. ಇದರಲ್ಲಿ ಕಲರ್ಸು ಮತ್ತೆ ಎಲ್ಲರೂ ತೆಗೆದು ತೋರಿಸ್ಲಿಕ್ಕೆ ಆಗಲ್ಲ ವೀಕ್ಷಕರು, ಅದೊಂದು ಗಮನಿಸಿಟ್ಕೊಳ್ಳಿ. ಸೇಮ್ ಟಾಪ್ ಅಲ್ಲೇ ಇರುತ್ತೆ, ಅದನ್ನ ಕಲರ್ಸ್ ಮಾತ್ರ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ನೋಡಿ, ಬ್ಯೂಟಿಫುಲ್ ಕಲರ್. ಇದು ಥ್ರೆಡ್ ನೋಡಿ, ಕಲರ್ ಜರಿ ಬಂದಿಲ್ಲ, ಥ್ರೆಡ್ ಬಂದಿದೆ. ಆಶ್ ಕಲರ್ಗೆ ನಿಮ್ಗೆ ಒಳ್ಳೆ ಸಿಮೆಂಟ್ ಕಲರ್ ಶೇಡ್ ಚೆನ್ನಾಗಿದೆ, ಅದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಒಂಥರ ಪೀಚ್ ಕಲರ್ಗೆ ಆರೆಂಜ್ ರೆಡ್ ಅಂದ್ರೆ ಟೆರ್ರಾಕೋಟಾ ಕಲರ್, ತುಂಬಾ ಚೆನ್ನಾಗಿದೆ, ಕ್ಲಾಸಿ ಆಗಿದೆ. ಕಲರ್ಸ್ ನೋಡಿ ಎಷ್ಟು ಚಂದ ಇದೆ, ಎಲ್ಲಾನು ಡೀಸೆಂಟ್ ಕಲರ್ಸ್ ನಾವು ಸೆಲೆಕ್ಟ್ ಮಾಡಿರೋದು. ಎಲ್ಲ ಬಣ್ಣದವ್ರಿಗೂ ಸಹ ಮ್ಯಾಚ್ ಆಗಬೇಕು, ಮತ್ತೆ ತುಂಬಾ ಫ್ಲಾಶಿ ಇರಬಾರ್ದು, ಕಂಫರ್ಟ್ ಆಗಿರ್ಬೇಕು. ಎಷ್ಟೊತ್ತು ಉಟ್ಕೊಂಡ್ರು ನಮಗೆ ಬೇಸರ ಆಗಬಾರ್ದು, ನೋಡ್ಲಿಕ್ಕೆ ಚಂದ ಇರಬೇಕು, ಟ್ರೆಡಿಷನಲ್ ಆಗಿರ್ಬೇಕು. ಹಾಗಾಗಿ ನಾನು ಇವೆಲ್ಲನೂ ನೋಡಿ ನೋಡಿ ತರ್ತೀನಿ. ಇಲ್ಲ ಅಂತಂದ್ರೆ ನಾನು ಹೋಗೋ ಅವಶ್ಯಕತೆ ಇರಲ್ಲ. 2 ತಿಂಗಳಿಗೊಂದ್ಸಲ ಅವ್ರ ಫೋಟೋ ಕಳ್ಸಿದ್ರೆ ತಗೋಬಹುದು, ಆದ್ರೆ ನನ್ಗೆ ಹಾಗಲ್ಲ. ಹಾಗೆ ಹೆಂಗಿರುತ್ತೋ ಬರೋವಾಗ ಹೆಂಗಿರುತ್ತೋ ಅದು ಮುಟ್ಟಿ ನೋಡಿ ಕಲರ್ ಶೇಡ್ಸ್ ನೋಡ್ಕೊಂಡೆ ನಾನು ತಗೊಂಡ್ಬರೋದು. ನೋಡಿ ಎಷ್ಟು ಚಂದ ಇದೆ, ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ನೋಡಿ, ತುಂಬಾ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 1950 ರೂಪೀಸ್ ಆಗುತ್ತೆ. ಇದು ನೋಡಿ ರೇರ್ ಕಲರ್ ಕಾಂಬಿನೇಷನ್, ಲ್ಯಾವೆಂಡರ್ ಕಲರ್ಗೆ ಸ್ವಲ್ಪ ಲೈಟ್ ಬ್ಲೂ ತರ ಕೊಟ್ಟಿದ್ದಾರೆ. 1950 ರೂಪಾಯಿ ಆಗುತ್ತೆ. ಇದು ಕಲರ್ಸ್ ಎಲ್ಲ ನಾನು ಇಟ್ಟಿರ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಸ್ಕ್ರೀನ್ ಶಾಟ್ ಕಳಿಸಿ, ಮೇಡಮ್ ನಂಗೆ ಸರಿಯಾಗಿ ಕಾಣಿಸಿಲ್ಲ, ನೋಡಿಲ್ಲ, ಈ ತರ ನನಗೆ ಈ ಟೆಂಪಲ್ ಇರೋದು 1950 ಈ ತರ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ಮತ್ತೆ ಓಪನ್ ಮಾಡಿ ನಿಮಗೆ ತೋರಿಸ್ತೀವಿ, ಫೋಟೋಸು ಕಳಿಸ್ತೀವಿ. ನಾವು ಇಟ್ಟಿದ್ದೆ ಬಿಸ್ನೆಸ್ ಮಾಡ್ಲಿಕ್ಕೆ ಮೇಡಮ್, ಸೇಲ್ ಮಾಡ್ಲಿಕ್ಕೆ. ನಿಮ್ಗೆ ಬೇಸರ ಮಾಡಿ ನಾನು ಹೆಂಗ್ ಸೇಲ್ ಮಾಡ್ಲಿಕ್ಕೆ ಆಗತ್ತೆ ಹೇಳಿ? ಇದು ನೋಡಿ, ಈಗ ನಾನು ಎಷ್ಟು ಈ ತರ ಬಿಚ್ಚಿ ತೋರಿಸಿದ್ದೀನಲ್ಲ, ಈಗ ಫೋಲ್ಡ್ ಅಲ್ಲಿ ನೋಡಿ ಅಷ್ಟು ಲುಕ್ ಅನ್ಸೋದಿಲ್ಲ, ಓಪನ್ ಮಾಡಿದಾಗಲೇ ಇರೋದು. ಹಾಗಾಗಿ ಎಲ್ಲ ಶೇಡ್ಸ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಯಾರಾದ್ರೂ ಇಷ್ಟ ಆದ್ರೆ ಓಪನ್ ಮಾಡಿ ತೋರಿಸ್ತೀವಿ, ನಿಮ್ಗೆ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದರ ಬೆಲೆ ನಿಮಗೆ 1950 ರೂಪೀಸ್ ಆಗುತ್ತೆ. ಅದರ ಮೇಲೆ 5% ಡಿಸ್ಕೌಂಟ್ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ನಮ್ಮ ಇಳಕಲ್ ವೀವರ್ಸ್ ಏನ್ ಮಾಡಿದ್ದಾರೆ, ಈಗ ರೇಷ್ಮೆದಲ್ಲಿ ಇದು ಒಂದು ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ಪ್ಯೂರ್ ಸಿಲ್ಕ್, ಪ್ಯೂರ್ ರೇಷ್ಮೆ ಸೀರೆ, ಇಳಕಲ್ ಸೀರೆ. ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಹೇಳ್ತೀನಿ ನೋಡಿ, ಇದು ಪ್ಯೂರ್ ರೇಷ್ಮೆ ಸೀರೆ ಇರುತ್ತೆ. ಇದು ಬ್ಲೌಸು ಮತ್ತೆ ಪಲ್ಲು, ಬ್ಯೂಟಿಫುಲ್ ಸೀರೆ ಇದು. ಈಗ ಇದು ನೀವು ತಗೋಬೇಕು ಅಂತಂದ್ರೆ 10,000 ಮೇಲೆ ಆಗುತ್ತೆ, 10-11,000 ಆಗುತ್ತೆ. ನಾನು ಎಲ್ಲ ರೇಷ್ಮೆ ಸೀರೆಗಳ ಮೇಲೂ ನಾನು 20% ಡಿಸ್ಕೌಂಟ್ ಕೊಟ್ರು ಸಹ ಕೆಲವರಿಗೆ ಇದು ಈ ಬೆಲೆ ಕೈಗೆ ಅಟ್ಕೋದಿಲ್ಲ. ಹಾಗಾಗಿ ಈಗ ವೀವರ್ ಅದೇ ಯೋಚನೆ ಮಾಡಿ, ಮೇಡಮ್ ಎಲ್ಲರಿಗೂ ಒಂದು ಕಮ್ಮಿ ಬಡ್ಜೆಟ್ ನಲ್ಲಿ ಈ ತರನೇ ಸೀರೆಯನ್ನ ಇನ್ಕಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ್ದೀವಿ ಮೇಡಮ್ ಅಂತಂದ್ರು. ತುಂಬಾನೇ ಚೆನ್ನಾಗಿತ್ತು, ನನಗೂ ಬಹಳ ಖುಷಿ ಆಯ್ತು. ನೀವು ಸಡನ್ ಆಗಿ ನೋಡಿದ್ರೆ ಅದು ಇದು ರೇಷ್ಮೆನೇನೋ ಅನ್ಕೋಬೇಕು, ಅಷ್ಟು ಚಂದ ಮಾಡಿದ್ದಾರೆ ಆ ಸೀರೆಗಳನ್ನ. ಈಗ ನಾನು ತೋರಿಸ್ತೀನಿ, ಯಾಕಂದ್ರೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಹೆಂಗಿರುತ್ತೆ ನಿಮ್ಗೆ ಅಂದ್ರೆ ನೋಡ್ಲಿಕ್ಕೆ ಹೆಂಗಿರುತ್ತೆ ಅಂತ ಇದು ಪ್ಯೂರ್ ತೋರಿಸ್ತಾ ಇದ್ದೀನಿ. ಈಗ ನಾನು ಹೊಸದಾಗಿ ತಂದಿರುವಂತಹ ಇಳಕಲ್ನಲ್ಲಿ ತಯಾರಾದಂತಹ ಇಮಿಟೇಷನ್, ಅದನ್ನು ಅಷ್ಟೇ ಸೆಮಿ ಸಿಲ್ಕ್ ತರ ಇರ್ತದೆ. ಸಿಲ್ಕ್ ಅಂದ್ರೆ ಗುಣಮಟ್ಟದಲ್ಲಿ ಕಮ್ಮಿ ಇರುವಂತಹ ರೇಷ್ಮೆ ಎಳೆ ಆದ್ರೆ, ಇನ್ನೊಂದು ಮಸ್ಟರೈಸ್ ಕಾಟನ್ ಒಂದು ಎಳೆ. ಹಾಗಾಗಿ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಸೀರೆಗಳನ್ನ. ನೋಡಿ ಬ್ಯೂಟಿಫುಲ್ ಅಂದ ತಕ್ಷಣ ನನ್ನ ಕೈಗೆ ಇದೇ ಸಿಕ್ತು, ಬ್ಲ್ಯಾಕ್ ಬ್ಯೂಟಿ ಏನ್ ಚಂದ ಇದೆ ಅಂತ. ಈಗ ನೋಡ್ರಿ ನಿಮ್ಗೆ ರೇಷ್ಮೆ ಸೀರೆನಲ್ಲಿರುವಂತಹ ಔಟ್ಲುಕ್ ಏನಿದೆ ಆ ಥರನೇ ಕಾಣಿಸುತ್ತೆ. ಇದು ತುಂಬಾ ಕ್ಲಾಸಿಯಾಗಿ ಸೋಬರ್ ಆಗಿ ಆ ಶೈನಿ, ಸಿಲ್ಕಿ ಶೈನಿ ಹೇಗಿದೆಯೋ ಆ ಥರನೇ ಇದೆ ಇದು ಸೀರೆ. ತುಂಬಾ ಚೆನ್ನಾಗಿದೆ, ಗಾಡಿ ಇಲ್ಲ. ಜರಿ ಅಂತೂ ಒಂಥರ ಪ್ಯೂರ್ ಸಿಲ್ಕ್ ಅಲ್ಲಿ ಇದೆಯೇನೋ ಅಂತ ಅನ್ಕೋಬೇಕು. ಒಳ್ಳೆ ಒಂಥರ ಮ್ಯಾಟ್ ಫಿನಿಶಿಂಗ್ ಅಲ್ಲಿ
ಕ್ಲಾಸಿ ಆಗಿದೆ. ಆರಾಮ್ಸೆ ಇರ್ಬೋದು. ಗಿಫ್ಟ್ ಪರ್ಪಸ್ ಅಂತೂ ನಮ್ಮ ಹತ್ತಿರದವ್ರು ಕೊಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಇದು. ಇದನ್ನ ಬೆಲೆನೂ ಸಹ ನಿಮಗೆ 1950 rupees ಆಗುತ್ತೆ. 1950 ಆಗುತ್ತೆ. ಮತ್ತೆ ಇದರ ಮೇಲೆ 5% ಡಿಸ್ಕೌಂಟ್ ಸಹ ಸಿಗುತ್ತೆ. ಬ್ಯೂಟಿಫುಲ್ ಸೀರೆಗಳಿಗೂ ತುಂಬಾ ಚೆನ್ನಾಗಿದೆ ಇದು. ಒಂದು ತೋರಿಸ್ತೀನಿ ನೋಡಿ, ಇದು ಹಿಂಗೆ ತೋರಿಸ್ತೀನಿ, ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಈ ಫೋಲ್ಡಿಂಗ್ ಅಂದ್ರೆ ಹಾಗೆ ನೋಡಿ, ಇದು ನೋಡಿದು ಇದೆಲ್ಲ ಸೀರೆ ಬರುತ್ತೆ. ಇದು ಇಲ್ಲಿ ನಿಮ್ಗೆ ಬ್ಲೌಸು ಟಾಪ್ ಪಲ್ಲು ಬರುತ್ತೆ. ಪಲ್ಲು ಹಿಂಗೆ ಬರುತ್ತೆ, ಹಿಂಗೆ ತೋರಿಸ್ತೀನಿ. ಈ ಒಳಗಡೆ ಇದೆ ಇದು ಪಲ್ಲು ಬರುತ್ತೆ. ಆಶ್ ಕಲರ್ ಮೇಲೆ ಬ್ಲ್ಯಾಕ್ ಟಾಪ್ ಪಲ್ಲು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಬ್ಲೌಸ್ ಬರುತ್ತೆ ನಿಮಗೆ. ಇದು ಬಾರ್ಡರ್ ಇಟ್ಕೊಂಡು ನೀವು ಒಳ್ಳೆ ಡಿಸೈನ್ ಮಾಡ್ಕೊಂಡು ಹೊರಿಸ್ಕೊಂಡ್ರೆ ಯಾವ ರೇಷ್ಮೆ ಸೀರೆಗೂ ಕಮ್ಮಿ ಆಗೋದಿಲ್ಲ. ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ, ಮೆತ್ತಗೆ ನೀವು ಎಷ್ಟೊತ್ತು ಉತ್ಕೊಂಡ್ರು ಬೇಸರ ಆಗೋದಿಲ್ಲ. ಇದರಲ್ಲಿ ಬ್ಯೂಟಿಫುಲ್ ಕಲರ್ ಇದೆ. ಅಂದ್ರೆ ಬ್ಲ್ಯಾಕ್ ಶುಭಕಾರ್ಯಗಳಿಗೆ ನಮ್ಮ ಕಡೆ ಉಪಯೋಗಿಸಲ್ಲ, ಅಂದ್ರೆ ಬೇರೆ ಒಂದು ಫಂಕ್ಷನ್ಗೆ, ಗೆಟ್ ಟುಗೆದರ್ಗೆ, ಮೀಟಿಂಗ್ಗಳಿಗೆ ಆ ಥರ ಹೋದಾಗ ಇದನ್ನ ಬಳಸ್ಬೋದು. ಇದರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ತುಂಬಾನೇ ಚೆನ್ನಾಗಿದ್ದಾವೆ ಕಲರ್ಸ್ ಅಂತೂ. ಇದೆಷ್ಟು ಚಂದ ಇದೆ ನೋಡಿ, ಕ್ಲಾಸಿ ಲುಕ್, ಡೀಸೆಂಟ್ ಆಗಿರುತ್ತೆ. ಅದು ಉಟ್ಕೊಂಡು ಅವ್ರಿಗೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಇದರ ಒಂದು ಕಾಂಬಿರುತ್ತೆ. ಅಷ್ಟು ಚಂದ ಇದೆ. ಲೈಟ್ ಗ್ರೀನ್ಗೆ ಆಶ್ ಕಲರ್ ಕಾಂಬಿನೇಷನ್, ಇದು ಸ್ವಲ್ಪ ಕಲರ್ ರೇರ್ ಕಲರ್ ಕಾಂಬಿನೇಷನ್ ಅನಿಸ್ತು. ಎಷ್ಟು ಚಂದ ಇದೆ. ರೇಷ್ಮೆದಲ್ಲೂ ಇದೇ ಇದೆ, ಸೇಮ್ ನಮ್ಮ ಹತ್ರ ಇದೆ. ಪ್ಯೂರಲ್ಲೂ ಸಹ ಇದು ಬಂದು ನಿಮಗೆ ಪಲ್ಲು ಈ ತರ ಬರುತ್ತೆ. ಇದು ಬ್ಲೌಸ್ ಒಳಗಡೆ ಹೋಗಿದೆ ಬ್ಲೌಸು. ಇದು ಬ್ಲೌಸ್ ಬರುತ್ತೆ. ಇದು ಬಾರ್ಡರ್ ಬಂದು ತೋಳು ಬರುತ್ತೆ. ಮತ್ತೆ ಇದು ಬ್ಲ್ಯಾಕ್ ಬಂದಿದೆ. ಇದನ್ನು ಇದು ತೋರಿಸಿದ್ದೀನಿ ಅನ್ಸುತ್ತೆ. ಸೇಮ್ ಇದು ಹಿಂಗೆ ಈ ತರ ಬರುತ್ತೆ. ಕಲರ್ ನೋಡಿ ಎಷ್ಟು ಚಂದ ಇದೆ. ವಿಡಿಯೋದಲ್ಲಿಗೂ ನಮ್ಮ ಇದಕ್ಕೂ ಸ್ವಲ್ಪ ಒಂಚೂರು ಒಂದು 5% ಡಿಫ್ರೆನ್ಸ್ ಬರ್ಬೋದು ಶೇಡ್ ಅಲ್ಲಿ. ತುಂಬಾ ಕ್ಲಾಸಿ ಆಗಿದೆ ಮಾತ್ರ. ಅದರಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಬ್ಲೂ ಕಲರ್ ಅಷ್ಟೇ, ಡಾರ್ಕ್ ಅಂಡ್ ಲೈಟ್ ಬ್ಲೂ ತರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ನೇವಿ ಬ್ಲೂ, ಎಷ್ಟು ಚಂದ ಇದೆ ನೋಡಿ. ಇದೆಲ್ಲ ವೇರ್ ಮಾಡಿದ್ರೆ ಏನ್ ಚಂದ ಕಾಣಿಸ್ತದೆ, ಬಹಳ ಚೆನ್ನಾಗಿದೆ. ಸೇಮ್ ನಿಮ್ಗೆ ಇಲ್ಲೇನು ಚೆನ್ನಾಗಿ ಓಪನ್ ಮಾಡಿ ತೋರಿಸಿಲ್ಲ ಅಂತ ಬೇಸರ ಬೇಡ. ನಿಮ್ಗೆ ಇಷ್ಟ ಆದ ಸೀರೆನ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ತೋರಿಸಿ ಅಂತಂದ್ರೆ ಓಪನ್ ಮಾಡಿ ತೋರಿಸ್ತೀನಿ. ಇದಾಯ್ತು. ಮತ್ತೆ ನಾನು ಇದೇ ಸೀರೆನಲ್ಲಿ ಇನ್ನು ಸ್ವಲ್ಪ ಕೌಂಟಿಂಗ್ ಜಾಸ್ತಿ ಇರುವಂತಹ, ಇದೇ ಸೇಮ್ ಪ್ಯಾಟರ್ನ್ ಅಂತೂ ಸೇಮ್ ಇದೆ, ಇದರಲ್ಲಿ ಇನ್ನೊಂದು ವೀವಿಂಗ್ ಇರೋದಿದೆ, ಇದನ್ನು ತೋರಿಸ್ತೀನಿ. ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಪ್ರೈಸ್ ಅಲ್ಲಿ. ಇದು 2400 ರೂಪಾಯಿ ಆಗುತ್ತೆ, 2400 rupees ಆಗುತ್ತೆ. ಇದರ ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಕೌಂಟಿಂಗ್ ಅಷ್ಟೇ, ಪಲ್ಲು ಅಷ್ಟೇ ಸ್ವಲ್ಪ ಹೆವಿ ಇರುತ್ತೆ, ಆದ್ರೆ ಕೌಂಟಿಂಗ್ ಜಾಸ್ತಿ ಇರುತ್ತೆ. ಇದು ಟಾಪ್ ಪಲ್ಲು, ಬ್ಲೌಸ್ ಬಂದು ಬ್ಲ್ಯಾಕ್ ಬಂದಿರುತ್ತೆ. ಇದು ನಿಮಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ. ಕೌಂಟಿಂಗ್ ಅಲ್ಲಿ ಇಷ್ಟು ಸ್ವಲ್ಪ ಒಂದು 50 ಗ್ರಾಮ್ ಆ ತರ, ಸ್ವಲ್ಪ 100 ಗ್ರಾಮ್ ಹೆವಿ ಇದೆ ವೆಯ್ಟ್ ನೋಡಿದಾಗ. ಇದು ಬಂದು 2400 rupees ಆಗಿದೆ. ಬ್ಯೂಟಿಫುಲ್ ಸೀರೆ, ಸೇಮ್ ರೇಷ್ಮೆ ತರನೇ ಇರುತ್ತೆ. ಇದು ನೋಡಿ ಕಲರ್ ಕಾಂಬಿನೇಷನ್. ಇದು ಸಹ 2400. ಇದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಮುಟ್ಟಿದಾಗ ಅದಕ್ಕೆ ಡಿಫ್ರೆನ್ಸ್. ಮತ್ತೆ ಹುಟ್ಟಿದಾಗ ಎಲ್ಲಾನು ಒಂದೇ ತರ ಕಾಣಿಸುತ್ತೆ. ಸ್ವಲ್ಪ ನಮ್ಗೆ ಇಲ್ಲ ಮೇಡಮ್ ಸ್ವಲ್ಪ ಕ್ವಾಲಿಟಿನಲ್ಲಿ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂದವರು ಇದು ತಗೋಬಹುದು. ಇದು ಒಂದು ಕಲರ್. $2400 ಮತ್ತೆ ಅದರ ಮೇಲೆ 5% ಡಿಸ್ಕೌಂಟ್ ಇರುತ್ತೆ. ಇದು ಫುಲ್ ರೇಷ್ಮೆ ತರಾನೇ ಇರುತ್ತೆ. ಇದು ನೋಡಿ, ಇದು ನನಗೆ ಯಾಕಂತಂದ್ರೆ ಇದು ಇದರಲ್ಲಿ ಸರಿ ಕಾಣಿಸಲ್ಲ, ಆದ್ರೂ ಇದು ಕಲರ್ ಕಾಂಬಿನೇಷನ್ ಯಾಕೋ ಡೀಸೆಂಟ್ ಆಗಿ ಅನಿಸ್ತು. ಆ ಪಿಂಕ್ ತುಂಬಾ ಚೆನ್ನಾಗಿ ಅನಿಸ್ತು, ಹಾಗಾಗಿ ನಾನು ಇದನ್ನು ನೋಡಿ ಇದನ್ನು ತೋರಿಸ್ತೇನೆ ನಿಮಗೆ. ಯಾಕಂದ್ರೆ ಕಲರ್ ಕಾಂಬಿನೇಷನ್ ಅಷ್ಟು ಚಂದ ಅನಿಸ್ತು. ಈ ಆಫ್ ವೈಟ್ಗೆ ಇದು ಉಟ್ಕೊಂಡಾಗ ತುಂಬಾ ಇರುತ್ತೆ ಬ್ಲೌಸ್. ಇದು ಒಂದ್ಸಲ ಸಿಂಪಲ್ ಆಗಿ ಇರೋ ಕಲರ್ಸ್ ಚೆನ್ನಾಗಿ ಕಾಣಿಸ್ತದೆ. ಹಾಗಾಗಿ ಇದು ಆಫ್ ವೈಟ್ಗೆ ಪಿಂಕ್ ಕಲರ್ ಅಂದ್ರೆ
ಮೆಜೆಂಟಾ ಪಿಂಕು, ಬ್ಯೂಟಿಫುಲ್ ಆಗಿರುತ್ತೆ ಇದು. ಇದೆಲ್ಲನೂ ಸಹ ನಿಮಗೆ ಈ ಸೀರೆಗಳು ನಿಮಗೆ 2400 ರುಪೀಸ್ ಆಗುತ್ತೆ. ಈ ಸೀರೆ ಬಂದು ನಿಮಗೆ 1950 ರುಪೀಸ್ ಆಗುತ್ತೆ. ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಈ ಸಲ ಇಳಕಲ್ ಸೀರೆಗಳು ಹಬ್ಬಗಳಿಗೆ ಅಂತಾನೆ ನಾನು ಈ ತರ ಬಾರ್ಡರ್ ಇರೋದು ಟ್ರೆಡಿಷನಲ್ ಸೀರೆಗಳಂತ ನಾನು ಕಾನ್ಸಂಟ್ರೇಟ್ ಮಾಡಿ ಹುಡುಕಿ ತಂದಿರೋದು. ಎಷ್ಟು ಅಂತಂದ್ರೆ ಸಮಯ ಅಂತೂ ಬಹಳ ಅಭಾವ ಇದೆ, ಎಲ್ಲ ಹುಡುಕಿ ತಗೊಂಡು ಬಹಳ ಹತ್ರ ಇತ್ತಲ್ಲ, ಹಾಗಾಗಿ ನಾನು ಬೆಸ್ಟ್ ಅಲ್ಲಿ ಬೆಸ್ಟ್ ತಗೊಂಡ್ ಬಂದಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತಾ ಇದ್ದೀರಿ. ಯಾರಾದ್ರೂ ಇಷ್ಟ ಅಂದ್ರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.